ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆಲ್ಲ ಒಂದು ಸೂಪರ್ ಆಗಿರುವಂತಹ ಪಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಅದನ್ನು ಯಾವ ಥರ ಮಾಡೋದು ಅಂತ. ಈ ಪಡ್ಗಳಲ್ಲಿ ಅನೇಕ ತರಹದ ಪಡ್ ವೆರೈಟಿಗಳನ್ನು ನಾವು ಮಾಡಬಹುದು. ನಾನು ಮಾಡಿರೋದು ಹಂಗೆ ಸಿಂಪಲ್ಲಾಗಿ ಯಾವುದೇ ಥರನಾದ ಮಸಾಲೆಯನ್ನು ಆ್ಯಡ್ ಮಾಡ್ದಲೇ ಹಾಗೆ ಪ್ಲೇನಾಗಿ ನಾನಿವತ್ತು ಪಡ್ಡು ಮಾಡಿದ್ದೆ. ಕ್ರಂಚಿ ಆಗಿತ್ತು, ಸ್ಮೂತ್ ಆಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಇರುವಾಗಲೇ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೆ. ಅದನ್ನು ಕ್ಲೀನ್ ಮಾಡಿ ತೊಳೆಯಲು ಇಟ್ಟಿದ್ದೆ. ಈ ಥರ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ರೇಷನ್ ಅಕ್ಕಿ ಆದರೆ ಪಡ್ಡು ದೋಸೆ ಚೆನ್ನಾಗಿ ಬರುತ್ತೆ. ಇದಕ್ಕೆ 2 ಗ್ಲಾಸಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೆ. ಇದರ ಮೆಜರ್ಮೆಂಟ್, ಕರೆಕ್ಟ್ ಮೆಜರ್ಮೆಂಟ್ ಇದಾಗಿರುತ್ತೆ. ಅರ್ಧ ಗ್ಲಾಸ್ ಉದ್ದಿನಬೇಳೆ, 2 ಗ್ಲಾಸ್ ಅಕ್ಕಿಗೆ, ರೇಷನ್ ಅಕ್ಕಿಗೆ. ಇದನ್ನೇ ಬೆಳಗ್ಗೆನೇ ನಾನು ತೊಳೆದು 2-3 ನೀರಲ್ಲಿ ತೊಳೆದು ನೆನೆಯಲ್ಲಿಟ್ಟಿದ್ದೆ. ಇದನ್ನು ಎಷ್ಟು ಕ್ಲೀನಾಗಿ ತೊಳಿತೇವೋ ಅಷ್ಟು ಪಡ್ಡುಗಳು ರುಚಿಯಾಗಿ ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು 4 ಮೆಂತ್ಯಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ತೊಳಿಬೇಕಾಗುತ್ತೆ. ರೇಷನ್ ಅಕ್ಕಿಲಿ ತುಂಬಾ ಧೂಳಿರುತ್ತೆ. ಇವಾಗ ತರಕಾರಿ ಇರ್ಬೋದು, ಅಕ್ಕಿ ಇರ್ಬೋದು, ಈ ಥರ ಕ್ಲೀನಾಗಿ ತೊಳೆದೇ ಅಡುಗೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದು ಬೆಳಗ್ಗೆನೇ ನೆನೆಯಲ್ಲಿ ಹಾಕಿದ್ದೆ. ನೈಟ್ ಈ ಥರ ನೆಂದಿತ್ತಿದ್ದು ಚೆನ್ನಾಗಿ. ಇದನ್ನು ಬೆಳಗ್ಗೆ ನೆನೆಗೆ ಹಾಕಿ ನೈಟ್ ಇದನ್ನು ಮಿಕ್ಸಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ಮಿಕ್ಸರ್ ಮಾಡಿದ್ದೆ ನಾನು ನೈಟ್. ಈ ಥರ ಮಿಕ್ಸರ್ ಮಾಡಿದ್ದೆ. ನುಣ್ಣಿಗೆ ರುಬ್ಕೋಬೇಕಾಗುತ್ತೆ. ತರಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಪಡ್ಡು. ಇದಕ್ಕೆ ನೈಟೇ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಒಂದು ಚಿಟಿಕೆ ಅಷ್ಟು ಆದರೆ ಸಾಕು. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೈಟ್ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನೇ ನೈಟೆಲ್ಲ ನೆನೆಯೋಕ್ಕೆ ಇಟ್ಬಿಡ್ಬೇಕಾಗುತ್ತೆ. ಈ ಥರ ಬೆಳಿಗ್ಗೆ ಈ ಥರ ಇದು ಬಂದಿತ್ತು. ನೋಡ್ತಾ ಇದ್ದೀರಲ್ಲ, ಈ ಒಂದು ಪಾತ್ರೆ ಫುಲ್ ತುಂಬಿ ಉಕ್ಕಿ ಹರಿತಾ ಇದೆಯೇನೋ ಅನ್ನೋ ಥರ ಇದರ ಒಂದು ಪ್ಯಾಟ್ರನ್ ಈ ಥರ ಬಂದಿತ್ತು. ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡಬೇಕಾಗುತ್ತೆ. ಬೀಟ್ ಮಾಡಿದರೆ ಇದು ಫುಲ್ ಪಾತ್ರೆ ಇದ್ದಿದ್ದು ಅರ್ಧ ಆಗುತ್ತೆ. ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಹುರಿದಂತಹ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕರಿಬೇವು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೆ. ಸ್ವಲ್ಪ ಶೇಂಗಾಕಾಳು, ಒಣ ಕೊಬ್ಬರಿನ ತೊಗೊಂಡಿದ್ದೀನಿ, ಹಸಿದಿದ್ದರೂ ಕೂಡ ಓಕೆ. ಉಪ್ಪು, ಸ್ವಲ್ಪ ಸಕ್ಕರೆ, ಬೆಳ್ಳುಳ್ಳಿ ತೊಗೊಂಡಿದ್ದೆ. ಪುಟಾಣಿನ ಸ್ವಲ್ಪ ನೀರಲ್ಲಿ ನೆನೆಯಲ್ಲಿ ಇಟ್ಟಿದ್ದೆ ನಾನು. ಇದನ್ನು ಇವಾಗ ಮಿಕ್ಸರ್ ಮಾಡಿ ಇಟ್ಕೊಂಡ್ಬಿಡೋಣ. ಒಂದು ಸೈಡ್ ಗ್ರೈಂಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇವಾಗ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೇನೆ ಒಗ್ಗರಣೆಗಾಗಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ತೀನಿ. ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕಾಗುತ್ತೆ, ಅಂದ್ರೇ ಈ ಒಗ್ಗರಣೆಗೆ ಒಂದು ಕಳೆ ಬರುತ್ತಂತಾರಲ್ಲ ಹಾಗೆ. ಈ ಒಂದು ಚಟ್ನಿ, ಕಾಯಿ ಚಟ್ನಿ ಏನಿದೆ ಅಲ್ಲ, ರುಚಿ ಜಾಸ್ತಿ ಆಗಬೇಕಂದ್ರೆ ಈ ಥರ ಒಗ್ಗರಣೆ ಹಾಕಲೇಬೇಕಾಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಆಗಬೇಕಾಗುತ್ತೆ. ಇದು ರೆಡಿಯಾದಂತಹ ಒಗ್ಗರಣೆಯನ್ನು, ರೆಡಿ ಇಟ್ಟಂತಹ ಒಂದು ಕಾಯಿ ಚಟ್ನಿಗೆ ನಾನು ಹಾಕ್ತಾಯಿದ್ದೀನಿ. ಹಸಿ ಕಾಯಿ ಚಟ್ನಿ ಆದರೂ ಓಕೆ, ಒಣ ಕಾಯಿ ಚಟ್ನಿ ಆದರೂ ಸರಿಯಾಗಿ ಬರುತ್ತೆ. ಇದಕ್ಕೆ ಈರುಳ್ಳಿ ಕೂಡ ಕೆಲವೊಬ್ರು ಹಾಕ್ತಾರೆ, ನಾನು ಹಾಕಿಲ್ಲ. ಅದನ್ನು ಕೂಡ ಒಂದು ಟೈಮ್ ಮಾಡ್ತೇನೆ. ನಾನು ಮನೆಯಲ್ಲಿ ಯಾವತ್ತೂ ಮಾಡಿಲ್ಲ. ಒಂದು ಟೈಮ್ ಈರುಳ್ಳಿ ಹಾಕಿ ಮಾಡೋದನ್ನು ಕೂಡ ನೋಡೋಣ ಯಾವ ಥರ ಬರುತ್ತೆ ಅಂತ. ಪಡ್ ಮಾಡಲಿಕ್ಕೆ ಮಣೆಯನ್ನು ಬಿಸಿ ಇಟ್ಟಿದ್ದೆ. ಅದಕ್ಕಿಂತ ಮೊದಲು ಎಲ್ಲರೂ ಈ ನಾನು ಮಾಡ್ತಾ ಇರುವಂಥ ಒಂದು ಪ್ರೊಸೆಸಂಗನ್ನು ನೀವು ಮಾಡಲೇಬೇಕಾಗುತ್ತೆ. ಈ ಥರ ಅದು ಜಿಡ್ಡಿ ಥರ ಆಗಿರುತ್ತೆ, ಆಯ್ಲಿ ಥರ. ಅದಕ್ಕೆ ನಾವು ಸ್ವಲ್ಪ ಹಿಟ್ಟಾಕಿ ಈ ಥರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕ್ಲೀನ್ ಮಾಡಿದರೆ ಪಡ್ಡು ಸೂಪರಾಗಿರುತ್ತೆ, ಯಾವುದೇ ಜಿಡ್ಡಿನಂಶ ಇರೋದಿಲ್ಲ. ಈ ಥರ ತೆಗೆದುಬಿಟ್ಟು ವಾಪಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು. ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಕ್ತಾಯಿದ್ದೀನಿ. ಈ ಥರ ಪಡ್ಡುಗಳನ್ನು ಮಾಡಿ ಒಂದು ಹೋಟೆಲನ್ನೇ ಕೂಡ ಸ್ಟಾರ್ಟ್ ಮಾಡಬಹುದು. ಏನೂ ಕೆಲಸ ಇಲ್ಲ, ಖಾಲಿ ಇದ್ದೀವಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಕೇಳ್ತಾ ಇರ್ತಾರೆ. ಅಂಥವ್ರು ಈ ಥರ ಮಿನಿ ಹೋಟೆಲನ್ನು ಸ್ಟಾರ್ಟ್ ಮಾಡಬಹುದು. ಮಾಡೋ ಮೆಥಡ್ ಗೊತ್ತಿದ್ದರೆ ಸೂಪರ್ ಆಗಿರುವಂಥ ಅಡುಗೆಗಳನ್ನು ಮಾಡಬಹುದು. ಇವುಗಳ ಅನೇಕ ತರಹದ ಪಡ್ಡುಗಳನ್ನು ನಾನು ಮಾಡ್ತೇನೆ.
ಮುಂದಿನ ರೆಸಿಪಿಗಳನ್ನು ವಾಚ್ ಮಾಡಿ ಅಲ್ಲಿ ನೀವು ಎಲ್ಲ ಪಡ್ಡುಗಳನ್ನು ನೋಡಬಹುದು. ಇದೇ ಮೆಜರ್ಮೆಂಟಲ್ಲಿ ದೋಸೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಈ ಥರ ಹಾಕ್ತಾಯಿದ್ದೀನಿ. ಇವನ್ನ ಜಾಸ್ತಿ ಫ್ರೈ ಮಾಡಿದರೆ ಕ್ರಂಚಿಯಾಗಿ ಬರುತ್ತೆ. ಇಲ್ಲ ನಮಗೆ ಸ್ಮೂತಾಗಿ ಬೇಕಂದರೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ರುಚಿಯಾಗಿ ಟೇಸ್ಟಾಗಿ ಈ ಪಡ್ಡುಗಳು ಬಂದಿದ್ದು. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಆದರೆ ಕಾಯಿ ಚಟ್ನಿ ಬೇಗ ಕೆಡೋದ್ರಿಂದ ಅದನ್ನು ಹಾಕಬೇಡಿ. ಯಾವುದಾದ್ರೂ ಸಾಂಬಾರು ಅಥವಾ ಗ್ರೇವಿ ಮಾಡಿ ಮಕ್ಕಳಿಗೆ ಕಟ್ಟಬಹುದು. ಇದನ್ನು ನೋಡಿ, ಈ ಥರ ಬಂದಿತ್ತು ಪಡ್ಡು. ಸ್ಮೂತಾಗಿತ್ತು, ಕ್ರಂಚಿ ಆಗಿತ್ತು, ತುಂಬಾ ಟೇಸ್ಟಾಗಿತ್ತು. ನೀವು ಕೂಡ ಮನೆಯಲ್ಲಿ ಒನ್ ಟೈಮ್ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದೆ ಇಂಥ ರೆಸಿಪಿಗಳನ್ನು ಇನ್ನೂ ತುಂಬ ಮಾಡ್ತೀನಿ. ವಾಚ್ ಮಾಡಿ ನನ್ನ ಚಾನಲನ್ನು.